ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಹತ್ತಿ ಬೀಜ ಖರೀದಿಗೆ ಹಿಂದೇಟು, ಸಿಟ್ಟಾದ ರೈತರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮುಂದುವರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ರೈತರ ನಡುವೆ ಜನಪ್ರಿಯವಾಗುತ್ತಿದೆ ಬೆಂಕಿ ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರುವ ನೂತನ ಭತ್ತದ ತಳಿ. ರಾಗಿ ತಳಿ ಸಂವರ್ಧನೆಯನ್ನು ಚುರುಕುಗೊಳಿಸಲು ರ್ಯಾಪಿಡ್ ರಾಗಿ ತಂತ್ರಜ್ಞಾನವನ್ನು ಪರಿಚಯಿಸಿದ ಇಕ್ರಿಸ್ಯಾಟ್. ಜೀನ್ ಎಡಿಟೆಡ್ ಭತ್ತದ ತಳಿಗಳಿಗೆ ಅವಕಾಶ ಕೊಡಬಾರದು ಎಂದು ಪ್ರಧಾನಿಗೆ ಪತ್ರ ಬರೆದ ವಿಜ್ಞಾನಿಗಳ ತಂಡ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೃಷಿಗೆ ಉಪಯೋಗಿಸಬಹುದು ಎಂದ ಬ್ರೆಜಿಲ್ನ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಹತ್ತಿ ಬೀಜ ಖರೀದಿಗೆ ಹಿಂದೇಟು, ಸಿಟ್ಟಾದ ರೈತರು. ಕೊಪ್ಪಳದ ಕನಕಗಿರಿ ತಾಲೂಕಿನಲ್ಲಿ ಅನೇಕ ವರ್ಷಗಳಿಂದ ರೈತರು ಹಿಂಗಾರಿನಲ್ಲಿ ಬೀಜಕ್ಕಾಗಿ ಹತ್ತಿಯನ್ನು ಬೆಳೆಯುತ್ತಿದ್ದಾರೆ. ಕಳೆದ ವರ್ಷದ ತನಕ ಎಲ್ಲವೂ ಸರಿಯಾಗಿತ್ತು. ರೈತರಿಗೆ ತಾವೇ ಬಿತ್ತನೆ ಬೀಜ, ರಸಗೊಬ್ಬರಗಳನ್ನು ಕೊಟ್ಟು ಸೂಪರ್ವೈಸರ್ಗಳನ್ನು ಪರಿಚಯ ಮಾಡಿಸಿಕೊಟ್ಟು ಏನಾದರೂ ಸಮಸ್ಯೆಯಾದರೆ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ ಖಾಸಗಿ ಕಂಪನಿಗಳು ರೈತರು ಬೆಳೆದ ಬೀಜವನ್ನು ಮೊದಲೇ ಗೊತ್ತು ಮಾಡಿದ ಬೆಲೆಗೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ಈ ವರ್ಷ ಖಾಸಗಿ ಕಂಪನಿಗಳು ತಮ್ಮನ್ನು ಯಾಮಾರಿಸುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ಸಚಿವರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಮೊದಲೆಲ್ಲ ತಾವು ಬೆಳೆದಿದ್ದ ಎಲ್ಲ ಹತ್ತಿ ಬೀಜವನ್ನು ಕಂಪನಿಯವರು ಖರೀದಿಸುತ್ತಿದ್ದರು. ಆದರೆ ಈ ವರ್ಷ ಕಟಾವಿಗೆ 2 ತಿಂಗಳು ಇರುವಾಗ ಎಕರೆಗೆ 2 ಕ್ವಿಂಟಲ್ ಮಾತ್ರ ಖರೀದಿಸುತ್ತೇವೆ ಎಂದು ನಿರ್ಬಂಧ ಹೇರಿದ್ದಾರೆ. ಜೊತೆಗೆ ಕಂಪನಿಯ ಸೂಪರ್ವೈಸರ್ಗಳು ಕೂಡ ಜಮೀನಿಗೆ ಬರುವುದನ್ನು ನಿಲ್ಲಿಸಿದ್ದಾರೆ. ರೈತರು ಕರೆ ಮಾಡಿದರೆ ಎತ್ತುತ್ತಿಲ್ಲ, ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಇದರಿಂದ ಸಾವಿರಾರು ಎಕರೆಯಲ್ಲಿ ಹತ್ತಿ ಬೆಳೆದ ರೈತರಿಗೆ ನಷ್ಟವಾಗಲಿದೆ. ಇದನ್ನು ಸಚಿವ ಶ್ರೀ ಶಿವರಾಜ್ ತಂಗಡಿಯವರ ಗಮನಕ್ಕೆ ತಂದು ರೈತರು ತಮಗೆ ನ್ಯಾಯ ದೊರಕಿಸಿಕೊಡಲು ಕೋರಿದರು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮುಂದುವರಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ನಿನ್ನೆ ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲ ರಾಜ್ಯಗಳ ಕೃಷಿ ಸಚಿವರು, ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ಸಭೆ ಕರೆದಿದ್ದರು. ಒಟ್ಟಾರೆ 2170 ಜನರು ಭಾಗವಹಿಸಿದ್ದ ಈ ಸಭೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ಆದ ಬದಲಾವಣೆಗಳು, ರೈತರಿಗಾಗಿ ಮಾಡಬೇಕಾದಂತಹ ಕಾರ್ಯಗಳು, ಜಾರಿಗೆ ತರಬೇಕಾದಂತಹ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು. ದೇಶದೆಲ್ಲೆಡೆ ಅಭಿಯಾನ ಯಶಸ್ವಿಯಾಗಿ ಜರುಗಿದ್ದನ್ನು ಶ್ಲಾಘಿಸಿದ ಸಚಿವರು ಇದನ್ನು ಮುಂದುವರಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕಾಗಿ ಹೋಬಳಿಯ ಹಂತದಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಮೂಲಕ ವಿಜ್ಞಾನಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಅವರ ಸಮಸ್ಯೆಗೆ ಪರಿಹಾರ ನೀಡುವಂತೆ ಮಾಡುವ ಯೋಚನೆ ಸರ್ಕಾರದ್ದು. ಮುಂಗಾರು ಮತ್ತು ಹಿಂಗಾರಿಗೂ ಮೊದಲು ಈ ಬಾರಿ ಮಾಡಿದಂತೆಯೇ ವಿಜ್ಞಾನಿಗಳು ತಂಡ ಕಟ್ಟಿಕೊಂಡು ರೈತರ ಬಳಿ ತೆರಳಿ ಮಾಹಿತಿಯನ್ನು ನೀಡಲಿ ಎಂದು ಸಚಿವರು ತಿಳಿಸಿದ್ದಾರೆ. ಅದರ ಜೊತೆಗೆ ಬೇಳೆಕಾಳು ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಹತ್ತಿ ಮತ್ತು ಕಬ್ಬಿನ ಮೇಲೆ ಹೆಚ್ಚಿನ ಅಧ್ಯಯನ ನಡೆಸಲು ರೈತರಿಗೆ ಹೊಸ ತಾಂತ್ರಿಕತೆಗಳನ್ನು ಹೇಳಿಕೊಡಲು ಕ್ರಾಪ್ ವಾರನ್ನು ಆರಂಭಿಸುತ್ತೇವೆ ಎಂದು ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. ರೈತರ ನಡುವೆ ಜನಪ್ರಿಯವಾಗುತ್ತಿದೆ ಬೆಂಕಿ ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರುವ ನೂತನ ಭತ್ತದ ತಳಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಸೆಂಟರ್ ಫಾರ್ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ನವರು ಬೆಂಕಿ ರೋಗವನ್ನು ತಡೆದುಕೊಳ್ಳುವ ನೂತನ ತಳಿಯನ್ನು ಅಭಿವೃದ್ಧಿಪಡಿಸಿದ್ದರು. ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ತಂತ್ರಜ್ಞಾನದ ಮೂಲಕ ಇದನ್ನು ತಯಾರಿಸಲಾಗಿತ್ತು. ಇಂಪ್ರೂವ್ಡ್ ಸಾಂಬಾ ಮಸೂರಿ ಎಂದು ಇದನ್ನು ಕರೆಯಲಾಗಿತ್ತು. ಬೆಂಕಿ ರೋಗ ಹೆಚ್ಚಿಗೆ ತೊಂದರೆ ಕೊಡುವ ಪೂರ್ವ ಗೋದಾವರಿ, ಕೃಷ್ಣ, ಗುಂಟೂರು ಮತ್ತು ನಿಜಾಮಾಬಾದ್ ಪ್ರಾಂತ್ಯದಲ್ಲಿ ಈ ತಳಿಗಳನ್ನು ಹೆಚ್ಚು ರೈತರು ಬೆಳೆಯುತ್ತಿದ್ದಾರೆ. ಇದು ರೈತರ ನಡುವೆ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ. ಬೆಳೆಯುವ ವಿಧಾನ, ಇಳುವರಿ ಕೊಡುವುದರಲ್ಲಿ ಇದು ಹಳೆಯ ಸಾಂಬಾ ಮಸೂರಿ ತಳಿಯನ್ನೇ ಹೋಲುತ್ತದೆ. ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿರುವುದರಿಂದ ಗ್ರಾಹಕರಿಗೂ ಕೂಡ ಹೆಚ್ಚು ಇಷ್ಟವಾಗಿದೆ. ಹಿಂದಿನ ವರ್ಷ 4.7 ಲಕ್ಷ ಎಕರೆಯಲ್ಲಿ ಈ ತಳಿಯನ್ನು ರೈತರು ಬೆಳೆದಿದ್ದರು. ಬೆಂಕಿ ರೋಗದಿಂದ ಆಗುತ್ತಿದ್ದ ಸರಿಸುಮಾರು 240 ಕೋಟಿ ರೂಪಾಯಿಯ ನಷ್ಟವನ್ನು ಈ ತಳಿ ಹಾಕುವುದರ ಮೂಲಕ ರೈತರು ಕಡಿಮೆ ಮಾಡಿದ್ದಾರೆ ಎಂದು ಮ್ಯಾನೇಜ್ ವರದಿ ಮಾಡಿದೆ. ಈ ವರ್ಷ ಬೆಂಕಿ ರೋಗ ಹಾವಳಿ ಇಡುವ ಜಾಗಗಳೊಂದೇ ಅಲ್ಲದೆ ಒರಿಸ್ಸಾ, ಛತ್ತೀಸ್ಗಢ ಮತ್ತು ಕರ್ನಾಟಕದಲ್ಲಿ ಈ ತಳಿಯನ್ನು ಪರಿಚಯಿಸಲು IIRI ನಿರ್ಧರಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್,
ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ರಾಗಿ ತಳಿ ಸಂವರ್ಧನೆಯನ್ನು ಚುರುಕುಗೊಳಿಸಲು ರ್ಯಾಪಿಡ್ ರಾಗಿ ತಂತ್ರಜ್ಞಾನವನ್ನು ಪರಿಚಯಿಸಿದ ಇಕ್ರಿಸ್ಯಾಟ್. ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಆರಿಡ್ ಟ್ರಾಪಿಕ್ಸ್ ಅಥವಾ ಇಕ್ರಿಸ್ಯಾಟ್ನವರು ರಾಗಿ ತಳಿ ಸಂವರ್ಧನೆಯನ್ನು ಚುರುಕುಗೊಳಿಸಲು ನೂತನ ತಂತ್ರಜ್ಞಾನವೊಂದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಾಮಾನ್ಯವಾಗಿ ರಾಗಿ 100ರಿಂದ 135 ದಿನದ ಬೆಳೆ. ಅದರ ಮೇಲೆ ಏನಾದರೂ ಸಂಶೋಧನೆ ಕೈಗೊಳ್ಳಬೇಕು ಎಂದರೆ ತಮ್ಮ ಸಂಶೋಧನೆಯ ಫಲಿತಾಂಶವನ್ನು ನೋಡಬೇಕಾದರೆ ವಿಜ್ಞಾನಿಗಳು 130 ದಿವಸ ಕಾಯಬೇಕಿತ್ತು. ಅದಲ್ಲದೆ ವರ್ಷಕ್ಕೆ 2 ಅಥವಾ 3 ಬೆಳೆಯನ್ನು ಮಾತ್ರ ಪಡೆಯಬಹುದಿತ್ತು. ಅಂದರೆ ಒಂದು ತಳಿ ಅಭಿವೃದ್ಧಿ ಮಾಡಲು ವಿಜ್ಞಾನಿಗಳಿಗೆ ಬಹಳ ವರ್ಷ ಹಿಡಿಯುತ್ತಿತ್ತು. ಇಕ್ರಿಸ್ಯಾಟ್ ಇದನ್ನು ತಪ್ಪಿಸಿ ರಾಗಿ ಬೆಳೆಯ ಅವಧಿಯನ್ನು 68ರಿಂದ 85 ದಿನಕ್ಕೆ ಇಳಿಸಿದೆ. ಇದಕ್ಕೆ ರ್ಯಾಪಿಡ್ ರಾಗಿ ತಂತ್ರಜ್ಞಾನ ಎಂದು ಕರೆಯಲಾಗಿದೆ. ಇದರಿಂದ ವಿಜ್ಞಾನಿಗಳು ವರ್ಷಕ್ಕೆ 5 ಬೆಳೆ ತೆಗೆದು ಹೊಸ ತಳಿಗಳನ್ನು ಬೇಗ ಪಡೆದುಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ರಾಗಿಯಲ್ಲೂ ಕೂಡ ಉತ್ಕೃಷ್ಟ ತಳಿಗಳು ಬೇಗನೆ ರೈತರಿಗೆ ಲಭ್ಯವಾಗುವಂತೆ ಈ ತಂತ್ರಜ್ಞಾನ ಮಾಡಲಿದೆ ಎನ್ನಲಾಗಿದೆ. ಜೀನ್ ಎಡಿಟೆಡ್ ಭತ್ತದ ತಳಿಗಳಿಗೆ ಅವಕಾಶ ಕೊಡಬಾರದು ಎಂದು ಪ್ರಧಾನಿಗೆ ಪತ್ರ ಬರೆದ ವಿಜ್ಞಾನಿಗಳ ತಂಡ. ಮೇ 4ರಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ದೆಹಲಿಯಲ್ಲಿ ಜೀನ್ ಎಡಿಟಿಂಗ್ ತಂತ್ರಜ್ಞಾನದಿಂದ ಮಾಡಿದ 2 ಭತ್ತದ ತಳಿಗಳನ್ನು ಲೋಕಾರ್ಪಣೆಗೊಳಿಸಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ ಈ ಭತ್ತದ ತಳಿಗಳು ಚರ್ಚೆಯ ವಿಷಯವಾಗಿವೆ. ಇವುಗಳನ್ನು ಬೆಳೆಯಲು ಕೆಲ ರೈತರು ಉತ್ಸುಕರಾಗಿದ್ದರೆ ಕೆಲ ವಿಜ್ಞಾನಿಗಳು ಇದರ ಕುರಿತು ಸಂದೇಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಸುಮಾರು 20 ವಿಜ್ಞಾನಿಗಳ ತಂಡ ಇವುಗಳ ವಿರುದ್ಧವಾಗಿ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ. ಕಮಲಾ ಮತ್ತು ಪೂಸಾ DST ರೈಸ್ 1 ತಳಿಗಳನ್ನು ಯಾವುದೇ ಪೂರ್ವಾಪರ ಯೋಚನೆ ಇಲ್ಲದೆ ಅಭಿವೃದ್ಧಿ ಮಾಡಲಾಗಿದೆ. ಹೀಗೆ ಏನನ್ನೂ ಯೋಚನೆ ಮಾಡದೆ ತಳಿಯನ್ನು ತಂದರೆ ಆಗುವ ತೊಂದರೆಗಳ ಉದಾಹರಣೆ BT ಹತ್ತಿಯ ರೂಪದಲ್ಲಿ ನಮ್ಮ ಮುಂದಿದೆ. ಹೈಬ್ರಿಡ್ ಹತ್ತಿಯ ಹಾವಳಿಯಿಂದ ನಮ್ಮ ದೇಶದಲ್ಲಿ 2002ಕ್ಕೂ ಮೊದಲಿದ್ದ ನಾಟಿ ತಳಿಗಳು ಕಣ್ಮರೆಯಾಗಿವೆ. ಸದ್ಯಕ್ಕೆ ಭತ್ತದಲ್ಲಿ ಅನೇಕ ಸ್ಥಳೀಯ ತಳಿಗಳಿವೆ. ಅವೆಲ್ಲವನ್ನು ಬಿಟ್ಟು ರೈತರು ಹೊಸ ತಳಿಗಳಿಗೆ ಹೋಗುವ ಸಂಭವವಿದೆ. ಇದರಿಂದ ದೇಸಿ ಭತ್ತದ ತಳಿಗಳು ಕೂಡ ಕಣ್ಮರೆಯಾಗಲಿವೆ. BT ಹತ್ತಿಯಲ್ಲಾದಂತೆ ಬೀಜದ ದರವನ್ನು ಖಾಸಗಿ ಕಂಪನಿಯವರು ಏರಿಸಿ ಹೆಚ್ಚಿಗೆ ಲಾಭ ಮಾಡಿಕೊಳ್ಳುತ್ತಾರೆ. ಅದಲ್ಲದೆ ಕ್ರಿಸ್ಪರ್ ತಂತ್ರಜ್ಞಾನದ ಬಗ್ಗೆ ಕೂಡ ನಮಗೆ ಅಷ್ಟೇನೂ ತಿಳಿದಿಲ್ಲ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಇದರಿಂದ ಭತ್ತದ ಜೀನ್ಗಳಲ್ಲಿ ಬದಲಾವಣೆ ಆದರೆ ಕಷ್ಟವಾಗುತ್ತದೆ. ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಜೀನ್ ಎಡಿಟೆಡ್ ಭತ್ತವನ್ನು ಬೆಳೆಯಲು ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ರೈತರಿಗೆ ಲಾಭ ಆಗುವುದಕ್ಕಿಂತ ನಷ್ಟ ಆಗುವ ಸಾಧ್ಯತೆ ಹೆಚ್ಚಿದೆ. ಅದಕ್ಕಾಗಿ ಈ ತಳಿಗಳನ್ನು ಪ್ರಧಾನಿಗಳು ನಿಷೇಧಿಸಬೇಕು ಎಂದು ಪತ್ರದಲ್ಲಿ ಕೋರಲಾಗಿದೆ. ಸಂಸ್ಕರಿಸಿದ ತ್ಯಾಜ್ಯದ ನೀರನ್ನು ಕೃಷಿಗೆ ಉಪಯೋಗಿಸಬಹುದು ಎಂದ ಬ್ರೆಜಿಲ್ನ ವಿಜ್ಞಾನಿಗಳು. ಬ್ರೆಜಿಲ್ನ ಫೆಡರಲ್ ರೂರಲ್ ಯೂನಿವರ್ಸಿಟಿ ಮತ್ತು ರಾಷ್ಟ್ರೀಯ ಅರೆಶುಷ್ಕ ವಲಯ ಸಂಶೋಧನಾ ಸಂಸ್ಥೆಯವರು ನಗರದಲ್ಲಿನ ತ್ಯಾಜ್ಯ ನೀರನ್ನು ಸೋಸಿದ ನಂತರ ಕೃಷಿಗೆ ಬಳಸಬಹುದು ಎಂದಿದ್ದಾರೆ. ಈ ವಿಷಯದ ಬಗ್ಗೆ ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸುತ್ತಿರುವ ಅವರು ಮೊದಲು ಕೊಳಚೆ ನೀರನ್ನು ಸರಿಯಾಗಿ ಸೋಸುವ ಅಥವಾ ಸಂಸ್ಕರಿಸುವ ವಿಧಾನವನ್ನು ಕಂಡುಹಿಡಿದರು. ಸೋಸಿದ ನೀರಿನಲ್ಲಿ ಸವಳಿನ ಪ್ರಮಾಣ, ಸೋಡಿಯಂ ಅಬ್ಸಾರ್ಪ್ಷನ್ ರೇಟ್, ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಮತ್ತು ಭಾರೀ ಲೋಹಗಳ ಪ್ರಮಾಣಗಳನ್ನು ಪರೀಕ್ಷಿಸಲಾಗಿದೆ. ಅವೆಲ್ಲವೂ ಗಿಡದ ಬೆಳವಣಿಗೆಗೆ ಪೂರಕ ಆಗುವ ಪ್ರಮಾಣದಲ್ಲಿ ಇದ್ದಿದ್ದು ಖಚಿತವಾದ ಮೇಲೆ ಕೇವಲ ಇದೇ ನೀರನ್ನು ಕೊಟ್ಟು ಜೋಳವನ್ನು ಪ್ರಯೋಗಾತ್ಮಕವಾಗಿ ಬೆಳೆಸಿದ್ದಾರೆ. ಸಾಮಾನ್ಯವಾಗಿ ಜೋಳಕ್ಕೆ ಬೇಕಾಗುವ ನೀರಿನ ಪ್ರಮಾಣದ 50% ಹಿಡಿದು 150% ತನಕ ಕೊಟ್ಟು ಗಿಡದ ಬೆಳವಣಿಗೆ, ಇಳುವರಿ ಸಾಮರ್ಥ್ಯ, ಆರೋಗ್ಯದ ಬಗ್ಗೆ ನಿಗಾ ವಹಿಸಲಾಗಿತ್ತು. ಗಿಡಕ್ಕೆ ಬೇಕಾಗುವುದಕ್ಕಿಂತ ಕಡಿಮೆ ಅಂದರೆ ಕೇವಲ 50 ಮತ್ತು 75% ಸೋಸಿದ ಕೊಳಚೆ ನೀರನ್ನು ಕೊಟ್ಟ ಜಮೀನುಗಳಲ್ಲಿ ಸಾಮಾನ್ಯಕ್ಕಿಂತ ಅಧಿಕ ಇಳುವರಿ ಬಂದಿದೆ. ಜೋಳದಲ್ಲಿ ಪೋಷಕಾಂಶದ ಪ್ರಮಾಣ ಕೂಡ ಸಾಮಾನ್ಯ ನೀರನ್ನು ಕೊಟ್ಟು ಬೆಳೆದದಕ್ಕಿಂತ ಉತ್ತಮವಾಗಿದೆ. ಆದರೆ 125 ಮತ್ತು 150% ನೀರನ್ನು ಕೊಟ್ಟಲ್ಲಿ ಇಳುವರಿ ಕಡಿಮೆಯಾಗಿದೆ. ಇದರಿಂದ ಎಲ್ಲಿ ಕೃಷಿಗೆ ನೀರು ಕಡಿಮೆ ಇರುತ್ತದೆಯೋ ಅಂತಹ ಜಾಗದಲ್ಲಿ ನಗರದಲ್ಲಿ ಉತ್ಪತ್ತಿಯಾಗಿ ನದಿಗೋ ಕೆರೆಗೋ ಸೇರುತ್ತಿರುವ ತ್ಯಾಜ್ಯ ಸಹಿತ ಕೊಳಚೆ ನೀರನ್ನು ಸೋಸಿ ಅದನ್ನು ಕೃಷಿಗೆ ಬಳಸಬಹುದು ಎಂದು ಸಾಬೀತಾಗಿದೆ. ಅದಲ್ಲದೆ ಸಾಮಾನ್ಯಕ್ಕಿಂತ ಕಡಿಮೆ ನೀರು ಕೊಟ್ಟು ಹೆಚ್ಚಿನ ಇಳುವರಿ ಪಡೆಯಲು ಇದರಿಂದ ಸಾಧ್ಯವಿದೆ ಎಂದು ವಿಜ್ಞಾನಿಗಳು ಸಸ್ಟೈನೇಬಿಲಿಟಿ ಎಂಬ ಮಾಸಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ. ICAR JSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಮತ್ತು ಪಶುಸಂಗೋಪನಾ ಶ್ರೇಷ್ಠತೆಯ ಕೇಂದ್ರ, ಭಾರತ ಸರ್ಕಾರ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಹೆಸರುಘಟ್ಟ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 3 ದಿನಗಳ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ ಜುಲೈ 2, 2025ರಿಂದ ಜುಲೈ 4, 2025ರವರೆಗೆ. ಸಮಯ ಬೆಳಗ್ಗೆ 9:30ರಿಂದ ಸಂಜೆ 5 ಗಂಟೆ. ಕುರಿ ಮತ್ತು ಮೇಕೆ ಸಾಕಾಣಿಕೆ, ಮೇವು, ಸೈಲೇಜ್ ತಯಾರಿ ಹಾಗೂ ಸಬ್ಸಿಡಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಜೊತೆಗೆ ಪ್ರಗತಿಪರ ರೈತರ ತಾಕುಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮ ಕೂಡ ಇದೆ. ತರಬೇತಿ ನಡೆಯುವ ಸ್ಥಳ JSS ಕೃಷಿ ವಿಜ್ಞಾನ ಕೇಂದ್ರ, ಸುತ್ತೂರು.
ನೋಂದಾಯಿಸಲು ಕೊನೆಯ ದಿನಾಂಕ ಜೂನ್ 29. ಊಟ ಮತ್ತು ವಸತಿ ಉಚಿತ. ಹೆಚ್ಚಿನ ಮಾಹಿತಿಗೆ ಮತ್ತು ನೋಂದಣಿ ಮಾಡಿಕೊಳ್ಳಲು ಕೆಳಗೆ ಕಾಣುತ್ತಿರುವ ವಾಟ್ಸಪ್ ಸಂಖ್ಯೆಗೆ ಕರೆ ಮಾಡಿ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮವಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.